ಆತ್ಮೀಯರೇ, ನಾನು ಡಾಕ್ಟರ್ ರಾಜಣ್ಣ ಕೆ.ಸಿ. ರಾಮನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಅಂಜನಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ 7 ದಿನಗಳ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಸುಮಾರು 80 ವಿದ್ಯಾರ್ಥಿಗಳ ಸಹಿತ ನಾವು ಈ ಅಂಜನಾಪುರ ಗ್ರಾಮದ ಹತ್ರ ಇರುವಂಥ ಹೊನ್ನಾದೇವಿ ಬೆಟ್ಟ ಅಥವಾ ಅಚ್ಚಲುಗೆ ಕನೆಕ್ಟ್ ಆಗುವಂಥ ಈ ಹೊನ್ನಾದೇವಿ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ಎತ್ತರವಾದ ಭಾಗ. ಇಲ್ಲಿಂದ ನೋಡಿದ್ರೆ ನಮಗೆ ಸಾವಂತದುರ್ಗ ಕಾಣಿಸ್ತದೆ, ಈ ಕಡೆ ನೋಡಿದ್ರೆ SRS ಬೆಟ್ಟ ಕಾಣಿಸ್ತದೆ. ಸೊ ಹಾಗೆ ಸುತ್ತಲ ರಾಮದೇವ್ರ ಬೆಟ್ಟ ಕಾಣುತ್ತೆ. ಇಲ್ಲಿ ಈ ಥರ ತುಂಬ ಎತ್ತರವಾದ ಜಾಗ. ನಮ್ಮ ವಿದ್ಯಾರ್ಥಿಗಳನ್ನು ಶಿಬಿರಾರ್ಥಿಗಳನ್ನು ಕರೆದುಕೊಂಡು ಇಲ್ಲಿಗೆ ಬೆಳಗ್ಗೆ ನಾವು 8 ಗಂಟೆಗೆ ಬಂದಿದ್ದೀವಿ. ಆದರೂ ಮೇಲೆ ಕತ್ತಿದ್ದೀವಿ, ಇನ್ನೂ ಇಳಿಯೋಕ್ಕೆ ಆಗಿಲ್ಲ. ಅಷ್ಟೊಂದು ಎತ್ತರವಾದ ಬೆಟ್ಟ ಇದು. ತುಂಬ ಚೆನ್ನಾಗಿದೆ. ನಮ್ಮ ವಿದ್ಯಾರ್ಥಿಗಳಂತೂ ತುಂಬ ಎಂಜಾಯ್ ಮಾಡಿದ್ರು. ಜೊತೆಗೆ ಮುಖ್ಯವಾಗಿ ನಾವು ಈ ಶಿಲೆಗಳ ಬಗ್ಗೆ, ಈ ಬೆಟ್ಟದ ಫಾರ್ಮೇಷನ್, ಈ ಬೆಟ್ಟ ಯಾವ ರೀತಿ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ, ಇದು ಯಾವ ರೀತಿ ಶಿಲೆ ಯಾವಾಗ ಆಗ್ತು ಅನ್ನೋದ್ರ ಬಗ್ಗೆ ಒಂದು ಇಂಟ್ರಾಕ್ಷನ್ ಚರ್ಚೆ ಮಾಡಿದ್ವಿ. ಅದರಲ್ಲಿ ನಾನು ಬೇಸಿಕಲಿ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಹೆಚ್ಚಿನ ವಿದ್ಯಾರ್ಥಿಗಳು ನಾನ್ ಜಿಯೋಗ್ರಫಿ ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ. ಅವರೆಲ್ಲ ತುಂಬ ಒಳ್ಳೆಯ ಮಾಹಿತಿ ಪಡ್ಕೊಂಡ್ರು. ಹಾಗೆ ನನಗೆ ಗೊತ್ತಿರೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ವಿ. ಇಲ್ಲಿ ಕೆಂಪೇಗೌಡರು ಈ ಭಾಗಕ್ಕೆ ಬಂದು ಇಲ್ಲಿ ಫ್ಲಾಗ್ ಹಾಯಿಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಅದು ನಾವು ತಕ್ಷಣ ಇಲ್ಲಿ ಕೆಳಗಡೆ ಬಂದ್ವಿ, ಆ ಜಾಗಕ್ಕೆ ಹೋಗಿದ್ವಿ. ಫ್ಲಾಗ್ ಹಾಯಿಸ್ಟಿಂಗ್ ಮಾಡೋವಂಥ ಜಾಗಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಳಿತಾ ಇದ್ದಾರೆ ನಮ್ಮ ಶಿಬಿರಾರ್ಥಿಗಳು. ಒಬ್ಬರಾದ ಮೇಲೆ ಒಬ್ಬರು ನಿಧಾನವಾಗಿ ಇಳಿತಾರೆ. ಎಲ್ಲ ಸೇಫ್ಟಿ ಮುಖಾಂತರನೇ ಬಂದಿದ್ವಿ. ಹಗ್ಗ, ಕೋಲು, ಹಾಗೆ ಎಲ್ಲರಿಗೂ ಹ್ಯಾಟು, ಈ ರೀತಿ ಉತ್ತಮವಾದ ಸುರಕ್ಷತೆಯ ಮೂಲಕ ನಾವು ಈ ಬೆಟ್ಟಕ್ಕೆ ಹತ್ತಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಬಂದ್ವಿ. ಇವಾಗ ಇಳಿಯೋಕ್ಕೆ ಪ್ರಾರಂಭ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಈ ಸಂದರ್ಭ ಬಂದಾಗ ಟ್ರೆಕ್ಕಿಂಗ್ ಮಾಡೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದರ ಬಗ್ಗೆ ಮಾಹಿತಿ ಪಡ್ಕೊಂಡು ಇಲ್ಲಿ ಬಂದು ಹೋಗಿ. ಹಾಗಾಗಿ ಇದು ನಿಮ್ಮ ಮಾಹಿತಿಗಾಗಿ.